ಸಂಪೂರ್ಣವಾಗಿ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷರ ಘೋಷಣೆ ಆದ್ಮೇಲೆ ಮೊದಲನೇದಾಗಿ ಸುಧಾಕರ್ ಅವರನ್ನ ಸಂಪರ್ಕಿಸಿ ಸುಧಾಕರ್ ಅವರು ಮಾರ್ಗದರ್ಶನ ಪಡೆಯಿರಿ ಅಂತ ನಾನು ಹೇಳ್ತೀನಿ. ಕೆಲಸ ಮಾಡಿದ್ರು ನಿಮ್ ಮಾತನ್ನ ಕೇಳಿದ್ರ ಅಂತ ಈಗ ರಾಜ್ಯಾಧ್ಯಕ್ಷರ ಘೋಷಣೆ ಆದ್ಮೇಲೆ ಖಂಡಿತವಾಗ್ಲೂ ಸುಧಾಕರ್ ಅವರು ಸಲಹೆ ಪಡೆಯಿರಿ ಅಂತ ನಾನು ಅವರು ಲೋಕಸಭಾ ಸದಸ್ಯರು ಸಲಹೆ ಪಡೆಯಿರಿ ಅಂತ ನೋಡಿ. ಅವರಿಗೆ ಒಂದು ಗ್ಯಾರಂಟಿ ಇದೆ, ಯಾವುದೇ ರೀತಿಯಲ್ಲಿ ಯಾರೇ ಸರ್ಕಾರ ಮಾಡಿದ್ರು ನಾವು 1, 2, 3 ಸ್ಥಾನದಲ್ಲಿ ಇರ್ತೀವಿ. ಪಕ್ಷಕ್ಕೆ ಕೊಡುಗೆ ಅವ್ರು ಹೆಚ್ಚಿರ್ಬೇಕು. ನಮಗೆ ಕೊಟ್ಟಂತ ಗೌರವ ಇವತ್ತು ನಾವು ಋಣಿಯಾಗಿ ಕೆಲಸ ಮಾಡ್ತೇವೆ. ಅವರು ನಮ್ಮ ಕೊಟ್ಟಂತ ಪ್ರೀತಿ, ಭಾರತೀಯ ಜನತಾ ಪಕ್ಷದ ಅಭಿಮಾನದಿಂದ ಇವತ್ತು ನಾವು ಆ ಪಕ್ಷಕ್ಕೆ ಋಣಿಯಾಗಿ ಕೆಲಸ ಮಾಡ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.